ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಅಂತೂ ತುಂಬ ಜನರಿಗೆ ಇಷ್ಟವಾದ ವಿಡಿಯೋ ಇದು. ತುಂಬ ಜನ ಕೇಳಿದಂಥ ವಿಡಿಯೋ, ಅದನ್ನು ಇವತ್ತು ಮಾಡ್ತಾ ಇದ್ದೀನಿ. ವಾಟರ್ ಲಿಲ್ಲಿ ಸೇಲ್ ಮಾಡೋರು ಯಾರು ಇದ್ದರೆ ಹೇಳಿ ಅಕ್ಕ ಅಂತ ತುಂಬ ಜನ ಕೇಳಿದ್ರು. ನಾನು ತರಿಸ್ಕೊಂಡಿದ್ದೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲಿಂದ ತರಿಸ್ಕೊಂಡೆ, ಹೇಗೆ ತರಿಸ್ಕೊಂಡೆ, ಎಷ್ಟು ರೇಟ್ ಕೊಟ್ಟು ತರಿಸ್ಕೊಂಡೆ, ಇದೆಲ್ಲದ್ರ ಬಗ್ಗೆ ಕೂಡ ನೀವು ವಿಡಿಯೋ ಮಾಡಿ ಹೇಳ್ತೀನಿ. ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಆರ್ಡರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಓಕೆನಾ? ಸರಿ, ನೋಡಿ ಫ್ರೆಂಡ್ಸ್, ನಾನು ತುಂಬ ಸತಿ ಈ ವಾಟರ್ ಲಿಲ್ಲಿ ತರಿಸ್ಕೊಂಡಿದ್ದೆ. ಫಸ್ಟ್ ಟೈಮ್ ಏನಲ್ಲ, ಇವಾಗ ತರಿಸ್ಕೊಂಡಿದ್ದು. ಆದರೆ ಪ್ರತಿ ಸತಿ ನಾನು ತರಿಸ್ಕೊಂಡಾಗಲೂ ಅದು ಹೆಚ್ಚಿನ ಪಕ್ಷ ಕೊಳ್ತೋಗೇ ಬರ್ತಿತ್ತು. ಒಂದೆರಡು ಗಡ್ಡೆ ಚೂರು ಪಾರು ಏನಾದ್ರು ಪ್ರಾಣದಲ್ಲಿ ಇದ್ದರೂ ಕೂಡ ನಾನು ನೆಟ್ಟು ಒಂದು 4 ದಿವಸಕ್ಕೆ ಅದು ಕೊಳ್ತೋಗ್ಬಿಡ್ತಿತ್ತು. ಒಂದೇ ಒಂದು ಎಲೆ ಬರ್ತಿದ್ದಿರಲಿಲ್ಲ. 2-3 ಸತಿ ಇದೇ ಥರ ಆಯಿತು. ತುಂಬ ರೇಟ್ ಕೊಟ್ಟು ತರಿಸ್ತಿದ್ದೆ, ಮತ್ತು ಅದರಲ್ಲಿ ಬೇರೆ 600-700 ರೂಪಾಯಿ ಕೊಟ್ಟು ತರಿಸಿದ್ದು ಗಿಡಗಳು ಕತೆ ಹಂಗಾಗಿತ್ತು. ಈ ಸರ್ತಿ ಕೂಡ ನಾನು ಹೆದರ್ಕೊಂಡೇ ಇದ್ದೆ, ಏನಾಗುತ್ತೋ ಏನೋ ಅಂತ. ಇವ್ರ ವಿಡಿಯೋನ ನಾನು ಯೂಟ್ಯೂಬಲ್ಲಿ ನೋಡಿದೆ. ಸೇಲಿಗಿತ್ತು ಅಂತೇಳಿ ಇಟ್ಟಿದ್ರು, ಅಂದರೆ ಅವ್ರ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ರು. ಸರಿ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ನಾನು. ಇವ್ರು ನೋಡಿ, ಕೆರೆ, ಇವ್ರ ಮನೆ ಊರ ಹತ್ರ ಕೆರೆ ಇದೆ, ಬೇಕಾದಷ್ಟು ಕೆರೆಗಳಿರ್ತಾವಲ್ಲ. ಸಾಧಾರಣವಾಗಿ ನಮ್ಮ ಹತ್ರ ಕೂಡ ಕೆರೆ ಇರ್ತದಲ್ಲ, ಅದರಲ್ಲಿ ಹೂವಾಗಿದ್ದನ್ನ ಇವ್ರು ಜಾಸ್ತಿ ಅಂಶ ಇವ್ರು ಹೂವನ್ನೇ ಸೇಲ್ ಮಾಡ್ತಾ ಇರ್ತಾರೆ. ಗಡ್ಡೆಗಳ ಸೇಲ್ ಮಾಡೋದು ಭಾಳ ಕಮ್ಮಿ. ಯಾಕಂತೇಳಿದರೆ ಯಾರಿಗೆ ಯಾವುದು ಡಿಮ್ಯಾಂಡ್ ಇರುತ್ತೋ ಅದನ್ನೇ ಸೇಲ್ ಮಾಡ್ತಾರಲ್ಲ. ಇವ್ರಿಗೆ ಡಿಮ್ಯಾಂಡ್ ಇರೋದು ಹೂವೇ ಜಾಸ್ತಿ ಸೇಲ್ ಮಾಡ್ತಾರೆ. ಆವಾಗ ಅವೈಲೇಬಲ್ಗಿದ್ದಾಗ ಗಡ್ಡೆಗಳನ್ನು ಸೇಲ್ ಮಾಡ್ತಾರೆ. ನೋಡಿ, ಅವ್ರು ಏನು ಮಾಡ್ತಾರೆ ಅಂದರೆ, ಕೆರೆಯಿಂದ ಗಡ್ಡೆ ತಂದುಬಿಟ್ಟು ಅವ್ರು ಟಬ್ಬಲ್ಲಿ ಹಾಕ್ತಾರೆ. ಅಂದರೆ ಯಾವ ಥರ ಮಣ್ಣಲ್ಲಿ ಹಾಕಿದ್ರೆ ಬೆಳೆಯುತ್ತೆ, ಎಷ್ಟು ದಿವಸ ಚಿಗುರು ಬರುತ್ತೆ, ಎಷ್ಟು ದಿವ್ಸಕ್ಕೆ ಹೂವಾಗುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ಸೇಲ್ ಮಾಡ್ತಾರೆ. ಒಂದು ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಕೈ ಸಿಕ್ಕಿದ್ದೆಲ್ಲ ತಂದುಬಿಟ್ಟು ಸೇಲ್ ಮಾಡಲ್ಲ ಅವ್ರು. ಅದರಲ್ಲೂ ಕೂಡ ಒಂದು ಚೂಸಿಯಾಗೆ ಆರ್ಡ್ರ್ ತಗೊತಾರೆ. ಕಂಡವರದೆಲ್ಲ ಆರ್ಡ್ರ್ ತಗೊಳ್ಳಲ್ಲ. ಅಂದರೆ ಅವ್ರ ಹತ್ರ ಗಿಡ ಇದ್ದವಾಗ ಮಾತ್ರನೇ ಅವರು ಸೇಲ್ ಮಾಡ್ತಾರೆ. ಅವ್ರ ಹತ್ರ ಗಡ್ಡೆ ಇದ್ದವಾಗ, ಒಂದೊಂದು ಸರ್ತಿ ಕೆರೆ ತುಂಬ ನೀರಿದ್ದವಾಗ ಗಡ್ಡೆಗಳು ತೆಗಿಯೋಕ್ಕಾಗಲ್ಲ ಅಂಥ ಟೈಮಲ್ಲಿ ಅವರು ಸೇಲನ್ನು ನಿಲ್ಲಿಸ್ಬಿಡ್ತಾರೆ. ಓಕೆನಾ? ಸರಿ, ನೋಡಿ, ಇವರು ತಂದು ಗಡ್ಡೆಯಲ್ಲಿ ಈ ಥರ ನೋಡಿ ಎಲ್ಲ ಮೊಳಕೆ ಬಂದಿದೆ. ನೋಡಿ, ಮೊಳಕೆ ಬಂದಿದ್ದು, ಬೇರು ಬಂದಿದ್ದು, ಎಲೆ ಬಂದಿದ್ದೆಲ್ಲ ಅವರು ಫಸ್ಟು ಪ್ರಯೋಗ ಮಾಡಿ ನೋಡಿ ಆಮೇಲೆ ಸೇಲ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ವಿಡಿಯೋ ನೋಡ್ತಿದ್ದೀರಲ್ಲ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ದಯಮಾಡಿ ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾತ್ರ ಮಾಡ್ತಾಯಿಲ್ಲ. ಪ್ಲೀಸ್ ದಯಮಾಡಿ ಲೈಕ್ ಮಾಡಿ, ಆಯಿತಾ? ಸರಿನಾ? ಅದೇ ನೋಡಿ, ಅವರು ಪ್ಯಾಕಿಂಗ್ ಮಾಡೋ ವಿಧಾನ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸರಿ, ಈಗ ನನಗೆ ಬಂದು ಪಾರ್ಸಲ್ ನೋಡೋಣ. ನೋಡಿ, ಈ ಥರ ಪೇಪರಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು. ಈ ಪೇಪರಲ್ಲಿ ಪ್ಯಾಕ್ ನಾನು ನೋಡಿದ ತಕ್ಷಣ ನನಗೊಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂಥರ ಅನಿಸ್ತು, ಅದೇನಪ್ಪ ಪೇಪರಲ್ಲಿ ಕಳಿಸಿದ್ದಾರೆ, ಇದು ಕೂಡ ಕೊಳ್ತೋಗಿದೆ ಅಂತ ಕತೆ ಅಂತ ಹೇಳ್ಬಿಟ್ಟು ನಾನೊಂದು ಸ್ವಲ್ಪ ಫೀಲ್ ಆಗಿಬಿಟ್ಟೆ ಓಪನ್ ಮಾಡಿದೆ. ಆದರೆ ಅದು ತೆಗಿತಾ ಇದ್ದಂಗೆ ನನಗೊಂಥರ ಖುಷಿ ಅನಿಸ್ತೈತೆ. ಯಾಕಂತೇಳಿ ಟ್ರೆಡಿಷ್ನಲ್ ಆಗಿ ಒಂದು ಗಿಡ ಹಾಳಾಗಬಾರ್ದು ಅಂತ ಒಂದು ಉದ್ದೇಶದಿಂದ ಯಾವ ಥರ ಇದು ಮಾಡಿದ್ದಾರೆ ನೋಡಿ. ನೋಡಿದರೆ ಅದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿದ್ದಾರೆ. ಆ ಪ್ಲಾಸ್ಟಿಕ್ ಕವರ್ ಬಿಚ್ಚಿ ನೋಡಿದರೆ ಒಳಗಡೆ ನಮಗೆ ಗೋಣಿ ಚೀಲ ಇದೆ. ಈ ತೆಳ್ಳಗಿನ ಗೋಣಿ ಚೀಲ ಬರುತ್ತೆ ನೋಡಿ, ಅದನ್ನು ಒದ್ದೆ ಮಾಡಿಬಿಟ್ಟು ಅದರಲ್ಲಿ ಗಡ್ಡೆನ ಪ್ಯಾಕ್ ಮಾಡಿ ಕಳಿಸಿದ್ರು. ಇದರಿಂದ ಏನಪ್ಪ ಲಾಭ ಅಂತ ಹೇಳಿದರೆ, ಗಡ್ಡೆಯಲ್ಲಿರೋ ತೇವಾಂಶ ಹಾಗೆ ಇರುತ್ತೆ, ಆದರೆ ಕೊಳೆಯುವಷ್ಟು ನೀರಿರಲ್ಲ ಅದರಲ್ಲಿ. ನೋಡಿ, ಇದರಲ್ಲಿ ಮೊಳಕೆ ಕೂಡ ಬಂದಿದೆ, ಮೊಳಕೆ ಕೂಡ ತೋರಿಸ್ತೀನಿ ನಾನು. ನೋಡಿ, ಎಲ್ಲ ಗಡ್ಡೆಗಳು ಕೂಡ ಫ್ರೆಶ್ ಆಗಿದೆ. 5 ಗಡ್ಡೆ ತರಿಸಿದ್ದೆ ನಾನು. 5 ಗಡ್ಡೆ ಕೂಡ ತುಂಬ ಚೆನ್ನಾಗಿದೆ. ನೋಡಿದರೆ ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಇನ್ನೊಂದು, ನೀವು ಅಂದ್ಕೊಂತಿರ್ಬೋದು, ಈ ಗಡ್ಡೆ ನೋಡ್ತೀವಿ, ಅದೇನಕ್ಕ ಒಂದು ಎಲೆ ಕೂಡ ಇಲ್ಲ, ಹೇಗೆ ತರಿಸಿದ್ರಿ ಅಂತ. ಎಲೆ ಇದ್ದ ನಮ್ಗೆ ದೂರದಿಂದ ಎಲೆ ಇದ್ದದ್ದು ಬಂದರೆ ಅದು ಏನಾಗುತ್ತೆ, ಆ ಬಿಸಿಗೆ ಇದಕ್ಕೆ ಕೊಳೆತು ಹೋಗುತ್ತೆ. ಆ ಎಲೆ ಕೊಳೆತೋದ ಜೊತೆಗೆ ಈ ಗಡ್ಡೆಗಳನ್ನು ಕೂಡ ಕೊಳೆಸುತ್ತೆ ಅದು. ಅದಕ್ಕೋಸ್ಕರ ಎಲೆನ ಅವ್ರು ಕಳಿಸಲ್ಲ ಅಂತೆ, ದೂರಿಗೆ ಕಳಿಸ್ಬೇಕಿದ್ರೆ. ಓನ್ಲಿ ಹತ್ರ ದೂರಿಗೆ ಬಸ್ಸಲ್ಲಿ ಕಳಿಸ್ತಾ ಇರ್ತಾರಲ್ಲ, ಒಂದು ದಿವಸದ ಮಟ್ಟಿಗೆ ಅಂಥವರಿಗೆ ಎಲೆ ಸಮೇತ ಕಳಿಸ್ತಾರಂತೆ. ನಾನಿರೋದು ಇವ್ರ ಊರಿಂದ ತುಂಬ ದೂರ, ನನಗೆ 3 ಡೇಸಿಗೆ ಬಂತಿದ್ದು. ಅದಕ್ಕೆ ಅವ್ರು ಎಲೆಯನ್ನೆಲ್ಲ ತೆಗೆದುಬಿಟ್ಟೆ ಗಡ್ಡೆನೇ ಪ್ಯಾಕ್ ಮಾಡಿ ಕಳಿಸಿದ್ರು. ನಂಗೆ ಫಸ್ಟೇ ಹೇಳಿದರು, ಅಕ್ಕ ನಾನು ಈ ಥರ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ಓಕೆ ಅಂದ್ರೆ ಮೇಲೇ
ಕಳಿಸಿದ್ರು ಅವರು. ಮತ್ತು ಅವ್ರು ಇನ್ನೊಂದು ರಿಕ್ವೆಸ್ಟ್ ಕೂಡ ಮಾಡಿದ್ದಾನೆ, ಅದೇನೆಂದರೆ ನಾನು ಆರ್ಡ್ರ್ ಕೊಡೋಕೆ ಹೋದಾಗ ಅವ್ರು ಏನು ಹೇಳಿದ್ರು, ನೀವು ಫಸ್ಟು ಮಣ್ಣನ್ನೆಲ್ಲ ರೆಡಿ ಮಾಡಿ, ಎಲ್ಲ ರೆಡಿ ಆದ ಮೇಲೆ ನೀರು ತುಂಬಿಸಿ ಇಡಿ ಟಬ್ಬಲ್ಲಿ, ಆಮೇಲೆ ನನಗೆ ಆರ್ಡ್ರ್ ಕೊಡಿ, ನಾನು ಕಳಿಸ್ಕೊಡ್ತೀನಿ. ಅದು ಬಂದ ತಕ್ಷಣವೇ ನೀವು ಅದನ್ನು ನೀರಲ್ಲೇ ಹಾಕಿಬಿಡಿ, ನೀರಲ್ಲಿ ನೆಟ್ಬಿಡಿ ಅಂತ ಹೇಳಿದರು. ಅಂದರೆ ಅವ್ರು ಅಷ್ಟು ಕೇರ್ ತೊಗೊತಾರೆ ಅವ್ರ ಗಿಡಗಳ ಬಗ್ಗೆ, ಅವರಷ್ಟು ಕೇರ್ ತೊಗೊತಾರೆ. ಅಂದರೆ ಅವ್ರು ಕಳಿಸ್ಕೊಟ್ಟಿದ್ದು ಎಲ್ಲೂ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶ, ಒಳ್ಳೆಯ ಒಂದು ಉದ್ದೇಶ. ನಾನು ಅದಕ್ಕೆ ಅವ್ರಿಗೆ ಆರ್ಡ್ರ್ ಕೊಡೋಕ್ಕಿಂತ ಮುಂಚೆ ಮೇಲ್ಗಡೆ ಟೆರೆಸ್ ಮೇಲೆ ಒಂದು ದೊಡ್ಡ ಟಬ್ಬಲ್ಲಿ ಮಣ್ಣು ಗೊಬ್ಬರ ತುಂಬಿಸಿ ಅದು ಮುಳುಗೋಷ್ಟು ಮಾತ್ರ ನೀರು ಹಾಕಿ ಇಟ್ಟಿದ್ದೆ. ಅದು ಆಮೇಲೆ ಮಳೆ ಬಂದು ಇದು ತುಂಬ ನೀರಾಗಿದೆ ನೋಡಿ. ಗೊಬ್ಬರ ಹಾಕಿದ್ನಲ್ಲ ನಾನು, ಆ ಗೊಬ್ಬರಕ್ಕೆ ಏನಾಗಿದೆ ಅಂದರೆ ಸ್ವಲ್ಪ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ ಅದೆಲ್ಲ ತೇಲ್ತಾ ಇರುತ್ತೆ. ಒಂದು 8-10 ದಿವಸ ಇದು ಈ ಥರ ಬಿಟ್ಟರೆ ಏನಾಗುತ್ತೆ ಅಂದರೆ ಮಣ್ಣು ಒಳ್ಳೆ ಕೆಸರು ಥರ ಸೆಟ್ ಆಗುತ್ತೆ. ನಾವು ಆವಾಗ ಈ ಗಡ್ಡೆ ನೆಟ್ಟ ತಕ್ಷಣ ಕೂಡಲೇ ಅದಕ್ಕೆ ಎಲೆ ಬರೋಕ್ಕೆ ಚಾನ್ಸಸ್ ಇದೆ. ಇಲ್ಲ ನಾವು ಫ್ರೆಶ್ ಮಣ್ಣಲ್ಲೇ ನೆಟ್ಟರೆ ಏನಾಗುತ್ತೆ ಅಂದರೆ ಆ ಮಣ್ಣಲ್ಲಿರೋ ಬಿಸಿ ಈ ಗಡ್ಡೆಗೆ ತಾಗಿ ಗಡ್ಡೆ ಸ್ವಲ್ಪ ರಿಸಲ್ಟ್ ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ. ನಾನು 5 ಗಡ್ಡೆನೂ ಒಂದೇ ಟಬ್ಬಲ್ಲಿ ನೆಟ್ಟಿದ್ದೀನಿ, ಯಾಕಂದರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಟಬ್ ಇದು. ನಾನು ಜಾಸ್ತಿ ಮಣ್ಣೇನು ಹಾಕಿಲ್ಲ, ಅರ್ಧದಕ್ಕಿಂತ ಕಮ್ಮಿನೇ ಇದೆ. ನೆಕ್ಸ್ಟ್ ಒಂದು 2 ಮೆಥಡ್ ಇದೆ. ಒಂದು ಡೈರೆಕ್ಟಾಗಿ ಮಣ್ಣು ಗೊಬ್ಬರ ತುಂಬಿಸಿ ನೆಡೋದು, ಎರಡನೇದಾಗಿ ಟಬ್ ಒಳಗೆ ಇನ್ನೊಂದು ಟಬ್ ಇಡೋದು. ಅಂದರೆ ಅದನ್ನ ನಾವು ಆ ಟಬ್ಬನ್ನು ಮಾತ್ರ ತೆಗೆದುಬಿಟ್ಟು ನೀರನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅದು ಅನುಕೂಲ. ನಾನು ಮಾತ್ರ ಈ ಸಾರಿ ನಾನು ಏನು ಮಾಡಿದ್ದೀನಿ ಅಂದರೆ ಡೈರೆಕ್ಟಾಗಿ ನೆಟ್ಟಿದ್ದೀನಿ. ಕೆಳಗಡೆ ಇದ್ದಿದ್ದು ಟಬ್ ಒಳಗೆ ಟಬ್ ಇಟ್ಟಿದ್ದು ಅದನ್ನು ಕೂಡ ತೋರಿಸ್ತೀನಿ ನಾನು. ಸಾರಿ. ಇದನ್ನು ನೆಟ್ಟ ಮೇಲೆ ಅದು ಒಂದು ವಾರಕ್ಕೆ ಚಿಗುರು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಂದಾಗ ನಿಮಗೆ ಅಪ್ಡೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲರ ಹತ್ರ ಈ ಥರ ಟಬ್ ಇರಲ್ಲ, ದೊಡ್ಡ ದೊಡ್ಡ ಟಬ್ ಇರೋಕ್ಕೆ ಸಾಧ್ಯ ಇರಲ್ಲ. ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ನಮ್ಮದು ಮಾಮೂಲಿ ಪಾಟ್ ಇರುತ್ತಲ್ಲ, ಪ್ಲಾಸ್ಟಿಕ್ ಪಾಟಲ್ಲಿ ಒಂದು ಗಡ್ಡೆನ ಹಾಕಿ ನೆಡ್ಬೋದು. ಇದು ಕೂಡ ಒಂದು ಅರ್ಧದಕ್ಕಿಂತ ಜಾಸ್ತಿ ಮಣ್ಣು ಹಾಕಿ ಅದರೊಳಗೆ ಒಂದು ನೆಟ್ಟರೆ ನಮಗೆ ಅದು ಚಿಗುರು ಬಂದ್ರ ಮೇಲೆ 1 ವರ್ಷ ಆದ್ರ ಮೇಲೆ ಕ್ರಮೇಣವಾಗಿ ದೊಡ್ಡ ಟಬ್ಬಲ್ಲಿ ನಾವು ಅದನ್ನ ರೀಪಾಟ್ ಮಾಡ್ಕೊಬೋದು. ಇದು ನೋಡಿ, ಇದು ಕೆಳಗಡೆ ಇರೋ ಟಬ್, ಇದು ಹಳೆ ವಾಟರ್ ಲಿಲ್ಲೀಸ್. ಇದರಲ್ಲಿ ನೋಡಿ ಏನಾಗಿದೆ ಅಂತೇಳಿ ಇದು ಟಬ್ ಒಳಗೆ ಟಬ್ ಇಟ್ಟಿದ್ದೀನಿ. ಅಂದರೆ ಒಳಗಡೆ ಇನ್ನೊಂದು ಟಬ್ ಇದೆ, ಆ ಟಬ್ಬನ್ನು ಮಾತ್ರ ತೆಗೆದುಬಿಟ್ಟು ಎಲ್ಲ ಈ ದೊಡ್ಡ ಟಬ್ಬನ್ನು ತೊಳೆದು ಇದು ಮಾಡೋಕ್ಕೆ ಅನುಕೂಲ. ಆದರೆ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಅದರಲ್ಲಿ ಕಮ್ಮಿ ಮಣ್ಣಿರೋದ್ರಿಂದ ನಮಗೆ ರಿಸಲ್ಟ್ ಕಮ್ಮಿ ಬರುತ್ತೆ, ಗಿಡ ಬೆಳೆಯೋದು ಕಮ್ಮಿ ಆಗುತ್ತೆ. ಯಾಕಂದ್ರೆ ಬೇಗ ರೂಟ್ ಬಾಂಡ್ ಆಗಿಬಿಡುತ್ತೆ. ಅದೇ ನಾವು ದೊಡ್ಡ ಜಾಗ ಕೊಟ್ಟಷ್ಟು ಅದಕ್ಕೆ ತುಂಬ ಚೆನ್ನಾಗಿ ಬೆಳೀತೆ. ಇದು ನೋಡಿ, ನಾನು ಇದಕ್ಕೇನು ಮಾಡಿದ್ದೆ ಅಂದರೆ ಅಸಲು ಏನು ಕೇರ್ ತಗೊತಿದ್ದಿಲ್ಲ, ಸುಮ್ಮನೆ ನೀರನ್ನು ಹಾಕಿ ಇಟ್ಬಿಟ್ಟಿದೆ, ಮಣ್ಣು ಗೊಬ್ಬರ ಹಾಕಿ ಇಟ್ಬಿಟ್ಟಿದೆ. ಅದು ಏನಾಗ್ತದೆ, ಸಣ್ಣ ಸಣ್ಣ ಎಲೆ ಬರ್ತಿತ್ತು, ಹೂವೇ ಆಗಲಿಲ್ಲ. 2-3 ವರ್ಷದಿಂದ ಹೂವು ಆಗಲಿಲ್ಲ. ಈ ಸರ್ತಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ವಾಟ್ರನ್ನೆಲ್ಲ ತೆಗೆದುಬಿಟ್ಟು ಚೇಂಜ್ ಮಾಡಿ ಪಾಟನ್ನೆಲ್ಲ ತೊಳೆದ್ಬಿಟ್ಟು ಬೇರೆ ನೀರು ತುಂಬಿಸಿ ಒಂದು 2-3 ದಿವಸ ಆದ್ರ ಮೇಲೆ ಅಲ್ಲಲ್ಲಿ ನಾನು ಇದಕ್ಕೆ NPK ಒಂದು ಸ್ವಲ್ಪ ಮೂಟೆ ಕಟ್ಟಿ ಇಟ್ಟಿದ್ದೆ. ಯಾಕಂದ್ರೆ ಮೀನಿದ್ರೆ NPK ಹಾಕಬಾರ್ದು, ಮೀನು ಇಲ್ದಿದ್ರೆ NPK ಹಾಕಿದ್ರೆ ತುಂಬ ಚೆನ್ನಾಗಿ ಹೂವು ಬರುತ್ತೆ. ಒಳ್ಳೆ ರಿಸಲ್ಟ್ ಬಂದು ಹೂವು ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಹೂವು ಬಂದ್ರ ಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಇದು ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ. ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ 4 ಜನ ಶೇರ್ ಮಾಡಿ, ಲೈಕ್ ಮಾಡೋದು ಮಾತ್ರ ದಯಮಾಡಿ ಮರಿಬೇಡಿ. ಮತ್ತೆ ಕೇಳ್ತಾ ಇದ್ದೀನಿ, ರಿಕ್ವೆಸ್ಟ್, ಪ್ಲೀಸ್ ದಯಮಾಡಿ ನಂಗೆ ಲೈಕ್ ಕೊಡಿ. ಓಕೆ, ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.